ನಮಸ್ಕಾರ ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ನಾವು 4 ಕಂಪ್ನಿಗಳನ್ನ ಡಿಸ್ಕಸ್ ಮಾಡೋಣ. 4 ಒಂದು ಸ್ಮಾಲ್ ಕ್ಯಾಪ್ ಕಂಪನೀಸ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನು ಅದು ಈ 4 ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಏನಿದ್ದಾವೆ, ಇವು ಒಳ್ಳೆ ಮೊಮೆಂಟಮ್ ಸ್ಟಾಕ್ಗಳು ಆಗಿದ್ದಾವೆ ಮತ್ತು ಒಂದು ಡಿಸ್ಕೌಂಟ್ ಪ್ರೈಸ್ನಲ್ಲಿ ಇದೆ. ಇನ್ನೊಂದು ಕಂಪ್ನಿಯ ಮಾರ್ಕೆಟ್ ತುಂಬ ಚೆನ್ನಾಗಿ ಇದೆ. ಓಕೆ, ಸೊ ಈ 4 ಫ್ಯಾಕ್ಟರ್ನ ಇಟ್ಕೊಂಡು ಇದ್ರದ್ದು ಟೆಕ್ನಿಕಲ್ ಚಾರ್ಟ್ನ ನೋಡಿ ನಾವು ಒಂದು ಅಂದಾಜು ಮಾಡೋಣ ಸ್ಟಾಕು ನೆಕ್ಸ್ಟು ಎಲ್ಲಿಗೆ ಹೋಗುತ್ತೆ, ಇದು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಓಕೆ, ಮೊದಲನೇ ಸ್ಟಾಕ್ ಬಂದು APL ಅಪೋಲೋ ಪೈಪ್ಸ್ ಲಿಮಿಟೆಡ್, ನಾಟ್ APL ಅಪೋಲೋ, ಅಪೋಲೋ ಪೈಪ್ಸ್ ಲಿಮಿಟೆಡ್. ಸೊ ಸ್ಟಾಕ್ ಪ್ರೈಸ್ ಬಂದು 653 ರೂಪೀಸ್ ಇದೆ. ನೀವು ನೋಡ್ಬೋದು, ಸ್ಟಾಕ್ ಪ್ರೈಸ್ 653 ರೂಪೀಸ್ ಇದೆ. ಇವತ್ತು 10% ಜಂಪನ್ನು ಸ್ಟಾಕು ಆಗಿದೆ. ಸೊ ನಿಮ್ಮ ನೋಡ್ಬೋದು, 10 ಗಂಟೆವರೆಗೂ ಏನೂ ಇರಲಿಲ್ಲ. 10 ಗಂಟೆ ಮೇಲೆ ಸ್ಟಾಕು ಈ ಥರ ಹೋಗಿದೆ. ಏನಕ್ಕೆ ಇಷ್ಟು ರೈಸು 10% ಏನಕ್ಕಾಗಿದೆ? ಏನಾದ್ರು ನ್ಯೂಸ್ ಇದೆಯಾ ನೋಡೋಣ ಬನ್ನಿ. ಅಪೋಲೋ ಪೈಪ್ಸ್ ಜಂಪ್ಸ್ 10% ಅಮಿಡ್ ಹೆವಿ ವಾಲ್ಯೂಮ್ಸ್, ಸ್ಟ್ರಾಂಗ್ ಗ್ರೋತ್ ಔಟ್ಲುಕ್ ಅಂತ ಮ್ಯಾನೇಜ್ಮೆಂಟು ಒಂದು ರಿಪೋರ್ಟನ್ನು ಕೊಟ್ಟಿದೆ. ನೋಡಿ, ನ್ಯೂಸ್ನ ನಾವು ಡೀಟೇಲ್ ಆಗಿ ನೋಡಿದ್ರೆ ಏನಿದೆ, APL ಅಪೋಲೋ ಮ್ಯಾನುಫ್ಯಾಕ್ಚರರ್ಸ್ ಅಲ್ವಾ, APL ಅಪೋಲೋ ಪೈಪ್ ಮ್ಯಾನುಫ್ಯಾಕ್ಚರರ್ ಟೈಲರ್ಡ್ ಇನ್ ಪ್ಲಂಬಿಂಗ್, ವಾಟರ್ ಸಪ್ಲೈ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಇವರು ಲೀಡರ್ಶಿಪ್ನ ಹೊಂದಿದ್ದಾರೆ. ಸೊ ಇವರು ಒಂದು ಪ್ಲಾಸ್ಟಿಕ್ ಪೈಪ್ಸ್ನ ಮಾಡ್ತಾರೆ. ಅದರದ್ದು ಪ್ಲಂಬಿಂಗು, ಸ್ಯಾನಿಟೇಷನ್, ವಾಟರ್ ಸೆಕ್ಟರ್ಸಲ್ಲಿ ಇವ್ರದ್ದಿದೆ. ಓಕೆ, ಸೊ ಅದೇ ಥರ ಇವ್ರದ್ದು ಕಂಪ್ನಿ ಕೆಪಾಸಿಟಿ ನೋಡಿ, 1600 ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಮಾಡ್ತಾರೆ, ವಿಚ್ ಇನ್ಕ್ಲೂಡ್ಸ್ CPVC, UPVC, HDPE ಪೈಪ್ಸ್ನ ಮಾಡ್ತಾರೆ. ಸೊ ಅದೆಲ್ಲೆಲ್ಲಿ ಯೂಸ್ ಆಗುತ್ತೆ? ಬಾತ್ರೂಮ್ ಪ್ರಾಡಕ್ಟ್ಸು, ವಾಟರ್ ಟ್ಯಾಂಕ್ಸಲ್ಲಿ ಯೂಸ್ ಆಗುತ್ತೆ. ಸೊ ಅಂದರೆ ಇವ್ರದ್ದು ಒಂದು FMCG ಸೆಕ್ಟ್ರಲ್ಲಿ ಮಾಡುವಂಥ ಒಂದು ಪ್ರಾಡಕ್ಟ್. ಓಕೆ, ಸೊ ಕಂಪ್ನಿ ಮ್ಯಾನೇಜ್ಮೆಂಟು ಏನು ಹೇಳಿದೆ ನೋಡಿ, ಇನ್ ಇಟ್ಸ್ ಆ್ಯನ್ಯುಯಲ್ ರಿಪೋರ್ಟ್ ಕಂಪ್ನೀಸ್ ಮ್ಯಾನೇಜ್ಮೆಂಟ್ ಸೆಡ್ ದಟ್ ಏಮ್ ಟು ರ್ಯಾಂಪ್ ಅಪ್ ವಾಲ್ಯೂಮ್ಸ್ ಆಫ್ 55,000 tons ಓವರ್ ನೆಕ್ಸ್ಟ್ 2 to 3 years ಫ್ರಮ್ 35,000 tons. ಮುಂದಿನ 2-3 ವರ್ಷಗಳಲ್ಲಿ 35,000 ಟನ್ಗಳಿಂದ ಹಿಡಿದು 55,000 ಟನ್ಗಳ ವಾಲ್ಯೂಮ್ಸ್ನ ಕಂಪ್ನಿ ಮಾಡುತ್ತೆ ಅಂತ ಫೈನಾನ್ಷಿಯಲ್ ಇಯರ್ 2025 ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ಪಾಸಿಟಿವ್ ನೋಟಲ್ಲಿ ಮಾರ್ಕೆಟ್ ತಗೊಂಡಿದೆ, ಪಾಸಿಟಿವ್ ನೋಟೇ ಇದು. ಹಾಗಾಗಿ ಇವತ್ತು ಸ್ಟಾಕು 10% ಮೇಲಕ್ಕೆ ಹೋಗಿ ಜಂಪ್ ಆಗಿದೆ ಅಲ್ವಾ. ಟೆಕ್ನಿಕಲ್ಸ್ನ ನೋಡೋಣ ಬನ್ನಿ. ಟೆಕ್ನಿಕಲ್ ಚಾರ್ಟ್ನ ತಗೊಂಡಿದ್ದೀನಿ. ಸೊ 1 ವೀಕ್ ಅಲ್ಲಿ ನಾನು ಚಾರ್ಟ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ಟಾಕು ನಿಮಗೆ ಟಾಪ್ 750 ರೂಪೀಸ್ ಟಚ್ ಆಗಿ, 800 ರೂಪೀಸ್ ಟಚ್ ಆಗಿ ಸ್ಟಾಕು ನಿಮಗೆ ನಿಯರ್ಲಿ 550 ರೂಪೀಸ್ವರೆಗೆ ಬಂದಿತ್ತು. ಅಂದರೆ ನಿಯರ್ಲಿ 30% ಸ್ಟಾಕು ನಿಮಗೆ ಡೌನ್ ಟ್ರೆಂಡಲ್ಲಿತ್ತು ಅಲ್ವಾ. ಸೊ ಸ್ಟಾಕು ಇವತ್ತು ಬ್ರೇಕ್ಔಟ್ ಕೊಟ್ಟಿದೆ ವಿತ್ ಹೈ ವಾಲ್ಯೂಮ್ಸ್. ನೋಡಿ, ವಾಲ್ಯೂಮ್ಸು ತುಂಬ ಹೈ ಇದೆ. ಓಕೆ, ಸೊ ಹೈ ವಾಲ್ಯೂಮ್ಸ್ ಆದಾಗ ಖಂಡಿತ ಇದು ಒಂದು ಒಳ್ಳೆ ಬ್ರೇಕ್ಔಟ್. ಯಾಕಂದರೆ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಚೆನ್ನಾಗಿದೆ ಒಂದು, ಮತ್ತು ಈ ಕ್ವಾರ್ಟರ್ Q2 ರಿಸಲ್ಟ್ಸು ಚೆನ್ನಾಗಿ ಬರುವ ಸಂದರ್ಭ ಎಲ್ಲ ಇದೆ ಅಲ್ವಾ. ಸೊ ಹಾಗಾಗಿ ಸ್ಟಾಕು ಇವತ್ತು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿದೆ, ಒಂದು ಇನಿಷಿಯಲ್ ಬ್ರೇಕ್ಔಟ್ನ ಕೊಟ್ಟಿದೆ. ಸೊ ಖಂಡಿತ ಈ ರೆಸಿಸ್ಟೆನ್ಸ್ 800 ರೆಸಿಸ್ಟೆನ್ಸ್ ಮುರಿಯೋವರೆಗೆ
ಇಲ್ಲಿಂದ ಇಲ್ಲಿಗೆ ನಿಯರ್ಲಿ ನಿಮ್ಗೆ ಎಷ್ಟಿದೆ, 40% ಮೇಲೆ ನಿಮಗೆ ಸ್ಟಾಕು ಮೇಲಕ್ಕೆ ಹೋಗೋ ಸಂಭವ ಜಾಸ್ತಿ ಇದೆ. ಓಕೆ, ಸೊ ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡೋರು ಈಗಲೂ ಕೂಡ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 40% ಗೇನ್ ಸಿಗುತ್ತೆ. ಸೊ ಖಂಡಿತ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋ ಅವಕಾಶನ ನೋಡ್ಬೋದು. ಸ್ಟಾಕ್ ಬಂದು PGEL, ನೀವು ನೋಡ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದು PGEL, PG ಎಲೆಕ್ಟ್ರೋಪ್ಲಾಸ್ಟ್ ಲಿಮಿಟೆಡ್. ಸೊ ಇದರದ್ದು 4.89%, ಅಂದರೆ ನಿಯರ್ಲಿ 5% ಜಂಪನ್ನು ಕಂಡಿದೆ. 25 ರೂಪೀಸ್ ಜಂಪ್ ಆಗಿದೆ ಸ್ಟಾಕ್. ಸೊ ಇದರಲ್ಲಿ ಏನು ನ್ಯೂಸ್ ಇಲ್ಲ, ನೀವು ಇಲ್ಲಿ ನೋಡ್ಬೋದು. ಇದರದ್ದು ಮಾರ್ಕೆಟ್ ಕ್ಯಾಪ್ 14.18, PE ರೇಷಿಯೋ 126 ಇದೆ. ಏನಕ್ಕೆ PE ರೇಷಿಯೋ 126 ಇದೆ? ಯಾಕಂದರೆ ಇದಕ್ಕೆ ಕಾಂಪಿಟೇಷನ್ ಅಂತಿರೋದು ಡಿಕ್ಸಾನ್ ಒಂದೇ. ಸೊ ಈ ಸೆಕ್ಟರಲ್ಲಿ ಡಿಕ್ಸಾನ್ ಒಂದು ಮಾರ್ಕೆಟ್ ಲೀಡರು, ಅದು ಬಿಟ್ಟರೆ PGEL. ಇವ್ರು ಕೂಡ ಇಬ್ಬರು ಡಿಸ್ಪ್ಲೇನ ಜಾಸ್ತಿ ಮಾಡಿಕೊಡ್ತಾರೆ. ಮತ್ತು ಬಟ್ PGEL ಬೇರೆ ಬೇರೆ ಸೆಕ್ಟರ್ಸಲ್ಲಿ ತುಂಬ ಇದೆ. ಓಕೆ, ಹಾಗಾಗಿ ಇದಕ್ಕೆ PE ರೇಷಿಯೋ ತುಂಬ ಜಾಸ್ತಿ ಇದೆ. ನೋಡಿ, ಇದ್ರದ್ದು ಟೆಕ್ನಿಕಲ್ ಚಾರ್ಟ್ನ ತಗೊಂಡಿದ್ದೀನಿ. ಸೊ ಡೈಲಿ ಚಾರ್ಟ್ ನಾನು ಇಲ್ಲಿ ಹಾಕಿರೋದು ಡೈಲಿ ಚಾರ್ಟ್. ಓಕೆ, ಸೊ ಈ ಡೈಲಿ ಚಾರ್ಟಲ್ಲಿ ನೀವು ನೋಡಿದ್ರೆ ನೋಡಿ, ಸ್ಟಾಕು ಈ ಚಾನಲ್ ಮಧ್ಯೆನೇ ನಿಮಗೆ ಮೇಲಕ್ಕೆ ಹೋಗ್ತಾ ಇದೆ. ಸೊ ಅಲ್ವಾ, ನೋಡಿ ಇಲ್ಲಿಂದ ಹೀಗೆ ಮತ್ತೆ ಮೇಲಕ್ಕೆ ಹೋಗಿ ಈಗ ಮತ್ತೆ ಹೀಗೀಗೆ ಮೇಲಕ್ಕೆ ಹೋಗ್ತಾ ಇದೆ. ಸೊ ಸ್ಟಾಕ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ, ಒಂದು ಬುಲ್ಲಿಶ್ ಟ್ರೆಂಡಲ್ಲಿದೆ. ನೋಡಿ, ಮಧ್ಯ ನಿಮಗೆ 14ರಿಂದ 15% ಡಿಸ್ಕೌಂಟು ಸಿಗುತ್ತೆ. 14% ಬೀಳುತ್ತೆ, 14 to 15% ಸ್ಟಾಕ್ ಬೀಳ್ತಾ ಇರುತ್ತೆ, ಮತ್ತು ಮೇಲೆ ಹ್ಯೂಜ್ ವಾಲ್ಯೂಮ್ಸ್ ಬಂದು ಹೋಗ್ತಾ ಇರುತ್ತೆ. ಸೊ ನೋಡಿ, ಎಲ್ಲೆಲ್ಲಿ ಗ್ರೀನ್ ಕ್ಯಾಂಡಲ್ ಇದೆ ಸ್ಟಾಕು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ಈ ಥರ ಗ್ರೀನ್ ಕ್ಯಾಂಡಲ್ ಬಂದ್ರಂತೂ ಸ್ಟಾಕು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಓಕೆ, ಸ್ಟಾಕು ಈಗ ನಿಮಗೆ ನಿಯರ್ಲಿ 10% ಡಿಸ್ಕೌಂಟಲ್ಲಿದೆ ಅದರದ್ದು ಆಲ್ ಟೈಮ್ ಹೈಯಿಂದ. ನೋಡಿ, ಸ್ಟಾಕು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ ಮೇಲಕ್ಕೆ ಹೋದ್ರೂ ನಿಮಗೆ ಎಷ್ಟು ಪರ್ಸೆಂಟ್ ಸಿಗುತ್ತೆ? ನಿಯರ್ಲಿ 21% ಸ್ಟಾಕು ನಿಮಗೆ ಅಪ್ಸೈಡ್ ಮೂವ್ ಇದೆ. ಓಕೆ, 21% ಪ್ರಾಫಿಟ್ನ ನೀವು ಮಾಡ್ತೀರಾ ಸ್ಟಾಕಲ್ಲಿ. ಓಕೆ, ಸೊ ಹಾಗಾಗಿ ಈ ಸ್ಟಾಕು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇನ್ವೆಸ್ಟ್ ಮಾಡೋರು ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಯೋಚನೆ ಮಾಡ್ಬೋದು. ಸೆಂಕೋ ಗೋಲ್ಡ್ 35 ರೂಪೀಸ್ ಜಂಪನ್ನು ಕಂಡಿದೆ ಇವತ್ತು. 3% ಜಂಪನ್ನು ಸೆಂಕೋ ಗೋಲ್ಡ್ ಅವರು ನೋಡಿದೆ. ಓಕೆ, ಸೊ ಮಾರ್ಕೆಟ್ ಕ್ಯಾಪ್ 9.26 crores, PE ರೇಷಿಯೋ 44 PE ರೇಷಿಯೋದಲ್ಲಿ ಇದೆ. ಸೊ ಇದರದ್ದು ನ್ಯೂಸ್ ಏನು ಇಲ್ಲ, ಸಿನ್ಸ್ ಬಿಕಾಸ್ ಆಫ್ ದ ಫೆಸ್ಟಿವ್ ಸೀಸನ್ ಅಹೆಡ್. ಇದನ್ನು ನಾನು ನೆನ್ನೆ ವಿಡಿಯೋದಲ್ಲೂ ಹೇಳಿದ್ದೆ. ಫೆಸ್ಟಿವ್ ಸೀಸನ್ ಮುಂದೆ ಬರ್ತಿರೋದ್ರಿಂದ ಗೋಲ್ಡ್ ಪ್ರೈಸ್ ಆಗಲಿ, ಗೋಲ್ಡ್ ತಗೊಳ್ಳೋರಾಗಲಿ ತುಂಬ ಜಾಸ್ತಿ ಇರ್ತಾರೆ. ಹಾಗಾಗಿ ಈ ಶೇರ್ಗಳ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ಸು ತುಂಬ ಚೆನ್ನಾಗಿ ಬರೋ ಸಾಧ್ಯತೆ ಎಲ್ಲವೂ ಜಾಸ್ತಿನೇ ಇದೆ. ಓಕೆ, ನೋಡಿ ಈ ಟೆಕ್ನಿಕಲ್ ಚಾರ್ಟ್ನ ನೀವು ನೋಡಿದ್ರೆ, ಸೊ ಒನ್ ಡೇ ಚಾರ್ಟ್ನ ನಾನು ತಗೊಂಡಿದ್ದೀನಿ. ಸ್ಟಾಕು ನಿಮಗೆ ಯಾವ ಥರ ಒಂದು ಸಪೋರ್ಟು ರೆಸಿಸ್ಟೆನ್ಸ್ನ ತೊಗೊಂಡು ಸ್ಟಾಕ್ ಯಾವ ಥರ ಮೇಲೆ ಹೋಗ್ತಾ ಇದೆ ನೋಡಿ. ಓಕೆ, ಸೊ ಇಲ್ಲಿಗೆ ಹೋಗಲಿಲ್ಲ ಸ್ಟಾಕು, ನಿಮಗೆ ಇಲ್ಲೇ ರೆಸಿಸ್ಟೆನ್ಸ್ನ ತೊಗೊಂಡು ಒಂದು ಡೌನ್ ಟ್ರೆಂಡ್ ಕೊಡ್ತು ಇಲ್ಲಿ. ಸೊ ಇವಾಗ ಸ್ಟಾಕು ಒಂದು ಆಲ್ ಟೈಮ್ ಹೈ ಹತ್ತತ್ರ ಇದೆ, 1193 ರೂಪೀಸ್ಗೆ ಇವತ್ತು ಎಂಡ್ ಆಗಿದೆ. ಓಕೆ, ಸ್ಟಾಕು ಒಂದು ಬುಲ್ಲಿಶ್ ಮಾಡೆಲ್ ಇದೆ, ಫೆಸ್ಟಿವ್ ಸೀಸನ್ನು ಮುಂದೆ ಇದೆ. ಸೊ ಗೋಲ್ಡ್ ರೇಟ್ಸು ಜಾಸ್ತಿ ಆಗೋ ಸಂಭವ ಇದೆ, ಮತ್ತು ಗೋಲ್ಡ್ ತಗೊಳ್ಳೋರು ಜಾಸ್ತಿ ಇರೋದ ಕಾರಣ ಈ ಶೇರ್ಸ್ಗಳಿಗೆ ತುಂಬ ಲಾಭ ಬರುತ್ತೆ. ಹೇಗೆ ಲಾಭ ಬರುತ್ತೆ ಅಂದರೆ, ಇದೆಲ್ಲ ದೊಡ್ಡ ದೊಡ್ಡ ಗೋಲ್ಡ್ ಮಾರ್ಕೆಟ್ ಇರೋ ಅಂಥ ಕಂಪ್ನಿಗಳು. ಸೊ ಕಲ್ಯಾಣ್ ಜ್ಯುವೆಲರ್ಸು, ಜಾಯ್ ಅಲುಕಾಸು, ಅವ್ರಿಗೆಲ್ಲ ಇವರು ನೆಕ್ಲೆಸನ್ನು ಮಾಡಿಕೊಡ್ತಾರೆ. ಸೊ ಅವ್ರಿಗೆ ಆರ್ಡರ್ ಬಂದಾಗ ಇವ್ರಿಗೂ ಚೆನ್ನಾಗಿ ಆರ್ಡರ್ಸ್ ಸಿಗುತ್ತೆ. ಸೊ ಆರ್ಡರ್ ಎಕ್ಸಿಕ್ಯೂಷನ್ ಆದರೆ ನಿಮಗೆ ಇದರಲ್ಲಿ ಶೇರಲ್ಲಿ ಪ್ರಾಫಿಟ್ ಚೆನ್ನಾಗಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಬೈ ಮಾಡೋಕ್ಕೆ ತುಂಬ ಯೋಗ್ಯವಾದ ಸ್ಟಾಕು. ಖಂಡಿತ ಈ ಪ್ರೈಸಲ್ಲೂ ನೀವು ಬೈ ಮಾಡಿ ಯೋಚನೆ.
ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಸ್ಕೈ ಗೋಲ್ಡ್. ಸ್ಕೈ ಗೋಲ್ಡ್ ನೋಡಿ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ಗೆ ಹೋಗಿ ಲಾಕ್ ಆಗಿದೆ. ಓಕೆ, ಮಧ್ಯಾಹ್ನದವರೆಗೂ ನಿಮಗೆ ಒಂದು 2 ಗಂಟೆವರೆಗೂ ನಿಮ್ಗೆ ಏನೂ ಇರಲಿಲ್ಲ. ಅದಾದಮೇಲೆ ನಿಮಗೆ 5% ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. ಓಕೆ, ಸೊ ಶೇರ್ ನ್ಯೂಸು, ಅದ್ರ ಬಗ್ಗೆ ನ್ಯೂಸ್ ಅಂತೂ ಇಲ್ಲಿವರೆಗೂ ಏನೂ ಬಂದಿಲ್ಲ. ಸೊ ಮಾರ್ಕೆಟ್ ಕ್ಯಾಪ್ ನೀವು ನೋಡ್ಬೋದು 3.86 crores, ಪಿ ರೇಷಿಯೋ 49.48 ಇದೆ. ಓಕೆ, ಸೊ ನೋಡಿ ನಾನು ಒಂದು ಟೆಕ್ನಿಕಲ್ ಚಾರ್ಟ್ನ ತೊಗೊಂಡಿದ್ದೀನಿ, ಒನ್ ಡೇ ಚಾರ್ಟು. ಸೊ ಚಾನಲ್ಲು ನಾನೀಗ ಇದ್ರದ್ದು ಪ್ರೀವಿಯಸ್ ಆಲ್ ಟೈಮ್ ಹೈಯಿಂದ ಒಂದು ಲೋವರೆಗೆ ನಾನು ಡ್ರಾ ಮಾಡಿದ್ದೀನಿ. ಸೊ ನೋಡಿ ಇಲ್ಲಿ ಸಪೋರ್ಟ್ನ ಮುರಿದು ಕೆಳಗಡೆ ಒಂಚೂರು ಸಪೋರ್ಟ್ ತೊಗೊಳ್ತು, ಅದಾದಮೇಲೆ ಮತ್ತೆ ಸ್ಟಾಕು ಮೇಲಕ್ಕೆ ಹೋಯಿತು. ಸೊ ಇದೇ ರೆಸಿಸ್ಟೆನ್ಸ್ ಲೈನನ್ನು ಟಚ್ ಆಯಿತು ಸ್ಟಾಕು. ಇಲ್ಲಿಂದ ರೆಸಿಸ್ಟೆನ್ಸ್ ಟಚ್ ಆಗಿದ್ದು ನಿಮಗೆ ಮೇಲಿಂದ ಒಂದು 10% ಡಿಸ್ಕೌಂಟಲ್ಲಿ ಸಿಕ್ಕಿರ್ಬೋದು. ಅದಾದಮೇಲೆ ಫಸ್ಟ್ ಟೈಮ್ ಇಲ್ಲಿ ಬ್ರೇಕೌಟ್ ಆಯಿತು, ಸೆಕೆಂಡ್ ಟೈಮ್ ಇವಾಗ ಬ್ರೇಕೌಟ್ ಆಗಿದೆ. ಓಕೆ, ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್. ಸೊ ಪ್ರಾಪರ್ ಬ್ರೇಕೌಟ್ ಇಲ್ವಾ ಅಂತ ನೋಡಲಿಕ್ಕೆ ನಾವು ಒಂದು ಸತಿ ವಾಲ್ಯೂಮ್ನ ಚೆಕ್ ಮಾಡೋಣ. ಸೊ ಈ ಥರ ವಾಲ್ಯೂಮ್ಸ್ ಅಂತೂ ಬಂದಿಲ್ಲ. ಒಂದು ಪರವಾಗಿಲ್ಲ, ನಾಟ್ ಸೋ ಗುಡ್ ವಾಲ್ಯೂಮ್ಸ್, ನಾಟ್ ಸೋ ಬ್ಯಾಡ್ ವಾಲ್ಯೂಮ್ಸ್ ಅಂತೂ ಬಂದಿಲ್ಲ, ಪರವಾಗಿಲ್ಲ ಅನ್ನೋ ವಾಲ್ಯೂಮ್ಸು ಇಲ್ಲಿ ಬಂದಿದೆ. ಹಾಗಾಗಿ ನೋಡೋಣ, ಇದನ್ನು ನಾಳೆ ನಾಳಿದ್ದು 2 ದಿನ ಕನ್ಫರ್ಮೇಷನ್ ತೊಗೊಂಡು ಆಮೇಲೆ ಬ್ರೇಕೌಟಾ ಇಲ್ವಾ ಅಂತ ನೋಡಿ ಹೇಳ್ಬೋದು. ಸ್ಟಾಕು ಈ ರೇಂಜಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ ಅಂತ ಕೇಳಲಿಕ್ಕೆ ಹೋದರೆ ಇದು ಸ್ವಲ್ಪ ರಿಸ್ಕಿ ಸ್ಟಾಕು. ಸೊ ಜಾಸ್ತಿ ರಿಸ್ಕ್ ಇದ್ದ ಕಡೆ ರಿವಾರ್ಡ್ ಅಂತೂ ಇದ್ದೇ ಇರುತ್ತೆ. ಸೊ ಯಾರಾದ್ರೂ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡೋರು ಈ ಸ್ಟಾಕ್ ಮೇಲೆ ಇವಾಗಲೂ ಕೂಡ ದುಡ್ಡು ಹಾಕಿದ್ರೆ ಸ್ಟಾಕು ಇಲ್ಲಿಂದ ಒಳ್ಳೆ ರಿಟರ್ನ್ಸ್ ಕೊಡೋ ಸಾಧ್ಯತೆ ಇದೆ. ಸ್ಟಾಕು ASM ಕ್ಯಾಟಗರಿಲಿ ಕೂಡ ಇದೆ. ಒನ್ಸ್ ಈ ಸ್ಟಾಕ್ಗಳು ASM ಕ್ಯಾಟಗರಿಯಿಂದ ಹೊರ ಬಂದರೆ ತುಂಬ ಚೆನ್ನಾಗಿ ಹೋಗೋ ಸಾಧ್ಯತೆ ಇದೆ. ಸೊ ಈ ವಿಡಿಯೋದಲ್ಲಿ ನಾನು 4 ಸ್ಟಾಕ್ಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ. ಓಕೆ, 4 ಸ್ಟಾಕ್ಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. 2 ಗೋಲ್ಡ್ ಸ್ಟಾಕ್ಸ್, 2 ಸ್ಟಾಕ್ಸು ಗೋಲ್ಡ್ ಸೆಕ್ಟರಲ್ಲಿ, ಇನ್ನೆರಡು ಸ್ಟಾಕ್ಸು FMCG ಸೆಕ್ಟರಲ್ಲಿ ಅಲ್ವಾ. ಸೊ ಖಂಡಿತ ಈ ವಿಡಿಯೋನ ನೋಡಿ ನನ್ನ ಒಂದು ಅನಾಲಿಸಿಸ್ ಮಾಡಿ ನಿಮಗೆ ಹೇಳಿದ್ದೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.